ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದ್ದೀರಾ ನೀವು? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿರ್ಬೇಕು ಅಂತ ಬಯಸ್ತೀನಿ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಸೂಪರ್ ಟೇಸ್ಟಿ ಮತ್ತೆ ಹೆಲ್ತಿ ರೆಸಿಪಿ ಆಗಿರುವಂತಹ ಪರೋಟನ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನಾನು ತೋರಿಸ್ತಾ ಇದ್ದೀನಿ. ಇದು ಯಾರಾದ್ರೂ ನೀವು ಪ್ರೋಟೀನ್ ಬೇಕು ಅಂತೇಳಿ ನೀವು ಸಪ್ಲಿಮೆಂಟ್ಸ್ ಪೌಡರ್ ಆಯ್ತು ಟ್ಯಾಬ್ಲೆಟ್ಸ್ ಆಯ್ತು ತಗೊಳ್ತಾ ಇದ್ರೆ ನೀವು ಇದನ್ನ ಸ್ಟಾಪ್ ಮಾಡ್ಬಿಟ್ಟು ನೀವು ಇದನ್ನ ನಾನು ತೋರಿಸೋ ಈ ರೆಸಿಪಿನ ನೀವು ವಾರದಲ್ಲಿ ಒಂದು 3-4 ಸಾರಿ ತಗೊಂಡ್ರು ಸಾಕು. ನಮಗೆ ದೇಹಕ್ಕೆ ಬೇಕಾಗಿರೋಷ್ಟು ಪ್ರೋಟೀನ್ ನಮಗೆ ಈಸಿಯಾಗಿ ಮತ್ತು ಕಡಿಮೆ ಖರ್ಚಿನಲ್ಲಿ ಸಿಗುತ್ತೆ. ಇದನ್ನ ನೀವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಆದ್ರೂ ತಗೊಳ್ಬಹುದು, ಇಲ್ಲ ಅಂತಂದ್ರೆ ನೀವು ಲಂಚ್ ಬಾಕ್ಸ್ ಆದ್ರೂ ತಗೊಂಡು ಹೋಗ್ಬೋದು. ಸೂಪರ್ ಆಗಿರುತ್ತೆ. ಕೆಲವು ಮಕ್ಕಳು ಕಾಳಿನಲ್ಲಿ ಸಾರು ಮತ್ತೆ ಪಲ್ಯ ಮಾಡಿದ್ರೆ ತಿನ್ನೋದಿಲ್ಲ ಅಂತ ಅಂದ್ರೆ ನೀವು ಈ ರೆಸಿಪಿನ ನೀವು ಟ್ರೈ ಮಾಡ್ಬೋದು. ಮತ್ತೆ ಹಸ್ಬೆಂಡ್ಗೆ ಲಂಚ್ ಬಾಕ್ಸ್ ಬೇಕಂತಂದ್ರೆ ಇದೊಂದು ಒಳ್ಳೆ ರೆಸಿಪಿ. ಇದ್ರ ಜೊತೆ ಯಾವುದೇ ರೀತಿ ಪಲ್ಯಗಳು ಬೇಕಾಗಿಲ್ಲ, ಸಬ್ಜಿಗಳು ಬೇಕಾಗಿಲ್ಲ. ನೀವು ಇದು ಒಂದೇ ಪರೋಟ ಒಂದೇ ತಿಂದ್ರು ಕೂಡ ನಮ್ಗೆ ಹೊಟ್ಟೆನೂ ತುಂಬುತ್ತೆ ಮತ್ತೆ ನಮ್ಗೆ ಆರೋಗ್ಯಕರವಾಗಿರೋ ಊಟನೂ ನಮ್ಗೆ ಸೇರ್ದಂಗೆ ಆಗುತ್ತೆ. ಬನ್ನಿ ಮತ್ತೆ ಆಗ್ತದೆ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ದಯವಿಟ್ಟು ನಮ್ಮ ಚಾನಲ್ನ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಮತ್ತೆ ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನೋಡ್ಕೊಂಡ್ ಬರೋಣ. ಮೊದಲಿಗೆ ನಾನಿಲ್ಲಿ ಹಿಂದಿನ ದಿನ ರಾತ್ರಿನೇ ಸ್ವಲ್ಪ ಕಾಳುಗಳನ್ನು ನೆನೆ ಹಾಕಿದ್ದೀನಿ. ನಾನಿಲ್ಲಿ ಹೆಸರು ಕಾಳು, ಒಂದು ಸ್ವಲ್ಪ ಅಲಸಂದಿ ಮತ್ತು ಒಂದು ಸ್ವಲ್ಪ ರಾಜ್ಮಾ ಕೂಡ ತಗೊಂಡಿದ್ದೀನಿ. ನಿಮಗೆ ಯಾವ ಕಾಳು ಬೇಕಿದ್ರೂ ತಗೊಳ್ಬೋದು, ಇಲ್ಲಾಂತಂದರೆ ಓನ್ಲಿ ಒಂದೇ ಒಂದು ಕಾಳು ಹಾಕಿ ಬೇಕಿದ್ರೂ ಕೂಡ ಮಾಡ್ಬೋದು. ಬರೀ ಹೆಸ್ರು ಕಾಳಾಯಿತು, ಇಲ್ಲಾಂದರೆ ಅಲಸಂದಿ ಕಾಳಾಯಿತು, ನಿಮಗೆ ಇಷ್ಟವಾಗಿರೋದನ್ನು ತಗೊಂಡು ಮಾಡ್ಬೋದು. ಈಗ 1-2 ಸಾರಿ ಚೆನ್ನಾಗಿ ತೊಳೆದ್ಬಿಟ್ಟು ನಾನು ಇದನ್ನ ಒಂದು ಬಟ್ಲಕ್ಕೆ ಹಾಕಿ ಒಂದು ಸ್ವಲ್ಪ 1/4 ಚಮಚದಷ್ಟು ಉಪ್ಪು ಸೇರಿಸಿ ಮತ್ತು ಒಂದು 300 ml ಅಷ್ಟು ನೀರು ಹಾಕಿ ಈಗ ಇದನ್ನ ಬೇಯಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕಾಳು ಸ್ವಲ್ಪನೇ ತಗೊಂಡಿರೋದ್ರಿಂದ ಹಂಗೆ ಓಪನ್ನಾಗೆ ಬೇಯಿಸ್ತಾ ಇದ್ದೀನಿ. ನೀವು ಸ್ವಲ್ಪ ಏನಾದ್ರು ಜಾಸ್ತಿ ತಗೊಂಡಿದ್ದೀರಾ ಅಂತಂದರೆ, ಇಲ್ಲ ನಿಮ್ಮ ಹತ್ರ ಸಣ್ಣದಾಗಿ ಕುಕ್ಕರ್ ಇತ್ತು ಅಂತಂದ್ರೂ ಕೂಡ ನೀವು ಒಂದು ವಿಷಲ್ ಹೊಡಿಸ್ಕೊಂಡ್ರೆ ಸಾಕಾಗುತ್ತೆ. 1 ಅಥವಾ 2 ವಿಷಲ್ಗೆ ಇದು ಪೂರ್ತಿ ಮೆತ್ತಗಾಗೋ ರೀತಿ ಬೆಂದೋಗ್ತವೆ. ನಾನು ಇದನ್ನ ಓಪನ್ನಾಗೆ ಬೇಯಿಸ್ಕೊಳ್ತಾ ಇದ್ದೀನಿ. ಇದು ಬೇಯಿಸೋಷ್ಟೊತ್ತಿಗೆ ನಾನು ಈ ಕಡೆ ಹಿಟ್ಟನ್ನು ಕೂಡ ಕಲಸಿ ಎತ್ತಿಟ್ಕೊಳ್ಳೋಣ. ಈಗ ಒಂದು ಬಟ್ಲಕ್ಕೆ ನಾನಿಲ್ಲಿ 1.5 ಕಪ್ಪಿನಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ. ನಿಮಗೆ ಯಾವ ಹಿಟ್ಟು ಬೇಕಾದ್ರೂ ತಗೊಳ್ಬೋದು, ಅಂದರೆ ಹೊರಗಡೆ ಪರೋಟ ಹಿಟ್ಟು ಸಿಗುತ್ತಲ್ಲ ಅದನ್ನು ಬೇಕಿದ್ರು ಕೂಡ ತಗೊಳ್ಬೋದು. ಈಗ ಇದಕ್ಕೆ ಒಂದು 1/4 ಚಮಚದಷ್ಟು ಅರಿಶಿನ ಪುಡಿ ಮತ್ತು ಸ್ವಲ್ಪ ಉಪ್ಪು ಸೇರಿಸಿ ಒಂದು ಸಾರಿ ಇದನ್ನೆಲ್ಲ ಮಿಕ್ಸ್ ಮಾಡಿ ಈಗ ಸ್ವಲ್ಪ ನೀರು ಹಾಕಿ ಅಂತ ನಾನು ಇದನ್ನ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಬೇಕು. ನಾನಿಲ್ಲಿ ಎಣ್ಣೆ ಅಥವಾ ಬೆಣ್ಣೆ ಏನೂ ಬಳಸ್ತಾ ಇಲ್ಲ, ಫಸ್ಟು ಬರೀ ನೀರು ಹಾಕಿ ಕಲಸಿಟ್ಕೊಳ್ತಾ ಇದ್ದೀನಿ. ನಾನಿದು ಪ್ಯಾಕೆಟಲ್ಲಿ ಬರುತ್ತಲ್ಲ ಗೋಧಿ ಹಿಟ್ಟು, ಅದನ್ನು ತಗೊಂಡಿದ್ದೀನಿ. ನೀವು ಹೊರಗಡೆ ಪರೋಟ ಹಿಟ್ಟು ಅಂತಲೇ ನಮಗೆ ಲೂಸ್ ಸಿಗುತ್ತೆ. ಎಲ್ಲ ಅಂಗಡಿಗಳಲ್ಲೂ ಕೂಡ ನೀವು ಪರೋಟ ಹಿಟ್ಟು ಲೂಸ್ ಕೊಡ್ರಿ ಗೋಧಿ ಹಿಟ್ಟು ಅಂದರೆ ಅದು ಕೊಡ್ತಾರೆ. ನೀವು ಅದನ್ನು ಬೇಕಿದ್ದು ತಗೊಳ್ಬೋದು, ಅದು ಕೂಡ ಭಾಳ ಚೆನ್ನಾಗಿರುತ್ತೆ ಟೇಸ್ಟು. ನಾನು ಸುಮಾರು ಸಾರಿ ಟ್ರೈ ಮಾಡಿದ್ದೀನಿ. ಈಗ ನೋಡಿ ಈ ರೀತಿ ಎಲ್ಲ ಮೆತ್ತಗಾಗೋ ರೀತಿ ಕಲಿಸ್ಕೊಂಡಾದ್ಮೇಲೆ ಒಂದು 1/4 ಚಮಚದಷ್ಟು ಎಣ್ಣೆ ಹಾಕಿ ಮತ್ತೆ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಅಂದರೆ ಯಾವ ರೀತಿ ಇರಬೇಕಂದ್ರೆ ತುಂಬ ಸಾಫ್ಟ್ ಅನ್ನಿಸ್ಬೇಕು, ಅಷ್ಟು ಚೆನ್ನಾಗಿ ಹಿಟ್ಟು ಇದ್ದರೆ ನಮಗೆ ಪರೋಟ ಅನ್ನೋದು ಭಾಳ ಚೆನ್ನಾಗಿರುತ್ತೆ ಮತ್ತು ಎಷ್ಟೊತ್ತಿಟ್ಟರೂ ಕೂಡ ಗಟ್ಟಿ ಆಗೋದಿಲ್ಲ. ಈ ರೀತಿ ಎಲ್ಲ ಒಂದು ಸಾರಿ ಹಿಟ್ಟೆಲ್ಲ ಕಲಸಿಟ್ಟಾದಮೇಲೆ ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ, ಈ ಥರ ಇರಬೇಕು. ಎಷ್ಟು ಮೆತ್ತಗಿದೆ, ಮುಟ್ಟಿದ್ರೇ ಭಾಳ ಸಾಫ್ಟ್ ಅನ್ನಿಸ್ತಾ ಇದೆ. ಈಗ ಇದಕ್ಕೊಂದು ಪ್ಲೇಟ್ ಮುಚ್ಚಿಟ್ಟು ಈಗ ಪಕ್ಕಕ್ಕೆ ಎತ್ತಿಡೋಣ. ನೋಡಿ ನಾನು ಹಿಟ್ಟು ಕಲಿಸ್ಕೊಳ್ಳೋಷ್ಟೊತ್ತಿಗೆ ಈ ಕಡೆ ಆವಾಗಲೇ ಕಾಳು ಕೂಡ ಚೆನ್ನಾಗಿ ಬೆಂದೋಗಿದ್ದಾವೆ. ಇದರಲ್ಲಿರೋ ನೀರಷ್ಟು ಖಾಲಿ ಆಗಬೇಕು. ನಾನಿಲ್ಲಿ ಒಂದು 8-10 ಅವರ್ಸ್ ನಾನು ನೆನೆಸಿಟ್ಟಿರೋದ್ರಿಂದ ಕಾಳು ಅನ್ನೋದು ಚೆನ್ನಾಗಿ ಮತ್ತು ಬೇಗ ಬೆಂದೋಗಿದ್ದಾವೆ. ಈಗ ಸ್ವಲ್ಪ ಇದು ತಣ್ಣಗಾದ್ಮೇಲೆ ನಾನು ಇನ್ನೊಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಕೆಲವೊಂದು ಸಾರಿ ರಾಜ್ಮಾ ಸ್ವಲ್ಪ ಬೇಯಿಸೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನೀವು ಅದನ್ನ ಸಪ್ರೇಟಾಗಿ ನೆನೆ ಹಾಕಿ ಮತ್ತು ಸಪ್ರೇಟಾಗಿ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಇದಕ್ಕೆ ಒಟ್ಟಿಗೆ ಹಾಕಿರೋದ್ರಿಂದ ಇನ್ನೂ ಸ್ವಲ್ಪ ಗಣ್ಣಿಗಿದ್ದಾವೆ ಅಂತ ಅನ್ನಿಸ್ತಾ ಇದೆ. ಅದನ್ನು ಸ್ವಲ್ಪ ರಾಜ್ಮಾ ಬೇಯಬೇಕಿತ್ತು ಅಂತ ಅನ್ನಿಸ್ತಾ ಇದೆ. ನೀವು ಆ ರೀತಿ ಮಾಡಬೇಡಿ, ಸಪ್ರೇಟಾಗಿ ನೆನೆ ಹಾಕಿ ಸಪ್ರೇಟಾಗಿ ಬೇಯಿಸ್ಕೊಳ್ರಿ, ಆವಾಗ ರಾಜ್ಮಾ ಕೂಡ ಚೆನ್ನಾಗಿ ಬೆಂದೋಗುತ್ತೆ. ಈಗ ಇನ್ನೊಂದು ಸಾರಿ ಚಮಚದಲ್ಲಿ ಈ ರೀತಿ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡ್ರೆ ಪೂರ್ತಿ ಮ್ಯಾಶ್ ಆಗುತ್ತೆ. ಇವಾಗ ಇದಕ್ಕೆ ನಾನಿಲ್ಲಿ ಒಂದು ಮೀಡಿಯಮ್ ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ. ಖಾರಕ್ಕೆ 1-2 ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಇದನ್ನು ಹಾಕಿ ಒಂದು ಸಾರಿ ಚೆನ್ನಾಗಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಇದಕ್ಕೆ ಬೇಕಂದರೆ ಯಾವುದಾದ್ರೂ ಸೊಪ್ಪು ಕೂಡ ಹಾಕ್ಕೊಳ್ಬೋದು, ಅಂದರೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಮೆಂತ್ಯ, ಪಾಲಕ ನಿಮಗೆ ಮತ್ತು ಸಬ್ಬಕ್ಸಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದು. ಈಗ ಇದಕ್ಕೆ ಒಂದು 1/4 ಚಮಚದಷ್ಟು ಹುರಿದ್ಕೊಂಡಿರೋ ಜೀರಿಗೆ ಪುಡಿ, ಅರಿಶಿನ ಪುಡಿ ಮತ್ತು ಒಂದು 1/4 ಚಮಚದಷ್ಟು ಚಿಕನ್ ಮಸಾಲ ಹಾಕ್ತಾಯಿದ್ದೀನಿ. ಚಿಕನ್ ಮಸಾಲ ಪೌಡ್ರ್ ಮಾತ್ರ ಸ್ಕಿಪ್ ಮಾಡಬೇಡಿ, ಅದನ್ನ ಹಾಕಿದ್ರೆ ಟೇಸ್ಟ್ ಅನ್ನೋದು ಭಾಳ ಚೆನ್ನಾಗಿರುತ್ತೆ. ಈಗ ಪೌಡ್ರನ್ನೆಲ್ಲ ಹಾಕಿ ಇನ್ನೊಂದು ಸಾರಿ ಮಿಕ್ಸ್ ಮಾಡ್ಕೊಳ್ಬೇಕು. ನಾನಿಲ್ಲಿ ಉಪ್ಪು ಸೇರಿಸ್ತಾ ಇಲ್ಲ, ನಿಮಗೆ ರುಚಿ ನೋಡಿಕೊಂಡು ನಿಮಗೆ ಬೇಕನ್ಸಿದ್ರೆ ಮಾತ್ರ ಸೇರಿಸ್ಕೊಳ್ರಿ. ಏನಕ್ಕಂತಂದ್ರೆ ನಾನು ಕಾಳು ಬೇಯಿಸ್ಕೊಳ್ಬೇಕಾದ್ರೆ ನಾನು ಉಪ್ಪು ಹಾಕಿದ್ದೀನಲ್ಲ ಅದಕ್ಕೆ.
ಒಂದು ಸಾರಿ ಸ್ಟಫಿಂಗ್ ಎಲ್ಲ ಆದಮೇಲೆ ಒಂದು ಸಾರಿ ಟೇಸ್ಟ್ ನೋಡಿರಿ. ನಿಮ್ಗೆ ಇನ್ನೂ ಏನಾದರೂ ಉಪ್ಪು ಇಲ್ಲ ಅಂತಂದರೆ ಸ್ವಲ್ಪ ಖಾರ ಬೇಕಿತ್ತು ಅಂದರೆ ನೀವು ಸೇರಿಸ್ಕೊಳ್ರಿ. ಅಷ್ಟೊತ್ತಿಗೆ ಇಲ್ಲಿ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ. ನೋಡಿ ಎಷ್ಟು ಮೆತ್ತಗಾಗಿದೆ, ಭಾಳ ಚೆನ್ನಾಗಿದೆ. ಈ ರೀತಿ ಇದ್ದರೆ ಪರೋಟ ಭಾಳ ಚೆನ್ನಾಗಿ ಮತ್ತು ಸಾಫ್ಟಾಗಿರ್ತವೆ, ಎಷ್ಟೊತ್ತಾದರೂ ಕೂಡ ಗಟ್ಟಿ ಆಗೋದಿಲ್ಲ. ಇವಾಗ ನಮಗೆ ಯಾವ ಸೈಜ್ ಚಪಾತಿ ಮಾಡ್ತೀವೋ ಆ ಸೈಜ್ಗೆ ನಾವಿಲ್ಲಿ ಉಂಡೆಗಳನ್ನು ಮಾಡಿಟ್ಕೊಳ್ಳೋಣ. ನಾನು ತಗೊಂಡಿರೋ ಕ್ವಾಂಟಿಟಿಗೆ ನನಗಿಲ್ಲಿ ಒಂದು 6 ಉಂಡೆಗಳಾಗಿದ್ದಾವೆ. ಈಗ ಒಂದು ಸ್ವಲ್ಪ ಒಣ ಹಿಟ್ಟು ಹಾಕಿ ಇದನ್ನ ಚಪಾತಿ ಥರ ಉಜ್ಕೊಳ್ಬೇಕು. ಅಂದರೆ ಚಪಾತಿ ಥರ ಪೂರ್ತಿ ಉಜ್ಜಬಾರ್ದು. ಸ್ವಲ್ಪ ನಾವು ಕಚೋರಿ ನೋಡಿರ್ತೀವಲ್ಲ ಆ ಸೈಜಿಗೆ ಇರಬೇಕು, ಸ್ವಲ್ಪ ದಪ್ಪನೇ ಇರಬೇಕು. ಆವಾಗಲೇ ಸ್ಟಫಿಂಗ್ ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ನೋಡಿ ಈ ಸೈಜಿಗೆ ಇದ್ದರೆ ಸಾಕಾಗುತ್ತೆ. ಈಗ ನಾವು ಪ್ರಿಪೇರ್ ಮಾಡಿಟ್ಕೊಂಡಿದ್ವಲ್ಲ ಸ್ಟಫಿಂಗು, ಈಗ ಇದಕ್ಕೆ ಹಾಕ್ಬಿಟ್ಟು ಇದನ್ನ ಪೂರ್ತಿ ಸ್ಟಫಿಂಗ್ ಅನ್ನೋದು ಎಲ್ಲೂ ಕೂಡ ಹೊರಗಡೆ ಬರದೇ ಇರೋ ಹಾಗೆ ಇದನ್ನ ನೀಟಾಗಿ ಸೀಲ್ ಮಾಡ್ಕೊಳ್ಬೇಕು. ಇಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ನಲ್ಲ, ಈ ರೀತಿ ಟೈಟಾಗಿ ಪ್ರೆಸ್ ಮಾಡಬೇಕು. ಆವಾಗಲೇ ನಾವಿಲ್ಲಿ ಒಳಗಡೆ ಇಟ್ಟಿರುವಂಥ ಸ್ಟಫಿಂಗು ಹೊರಗಡೆ ಬರೋದಿಲ್ಲ. ಅಂದರೆ ನಾವು ಚಪಾತಿ ಮಾಡಿ ಉಜ್ಜಿದಾಗ ಏನೂ ಹೊರಗಡೆ ಬರೋದಿಲ್ಲ. ಒಂದು ಸಾರಿ ನೀಟಾಗಿ ಸೀಲ್ ಮಾಡಿಬಿಟ್ಟು ಈಗ ಇನ್ನೊಂದು ಸಾರಿ ಸ್ವಲ್ಪ ಒಣ ಹಿಟ್ಟಾಕಿ ಮತ್ತೆ ಇದನ್ನ ಚೆನ್ನಾಗಿ ಉಜ್ಕೊಳ್ಬೇಕು. ಎಲ್ಲಿವರೆಗೂ ನಮಗೆ ಉಜ್ಜೋದಕ್ಕಾಗುತ್ತೋ ತೆಳ್ಳಗೆ ಅಲ್ಲಿವರೆಗೂ ನಾವು ಇದನ್ನ ಉಜ್ಕೊಳ್ಬಹುದು. ಇದೇ ರೀತಿಯೇ ಸ್ಟಫಿಂಗನ್ನು ನಾನಿಲ್ಲಿ ಕಾಳುಗಳಿಂದ ಮಾಡಿದ್ದೀನಲ್ಲ, ನೀವು ಇದೇ ಪ್ರೋಸೆಸ್ನೇ ನೀವು ಬೇರೆ ಸೊಪ್ಪುಗಳು ಹಾಕಿ ಕೂಡ ಪ್ರಿಪೇರ್ ಮಾಡ್ಬೋದು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಯಾವಾಗಾದರೂ ಮತ್ತೊಂದು ರೀತಿಯಲ್ಲಿ ತೋರಿಸ್ತೀನಿ. ಇಲ್ಲ ಅಂತಂದರೆ ನಿಮಗೆ ವೆಜಿಟೇಬಲ್ಸ್ ಕೂಡ ತಗೊಳ್ಬೋದು. ನಾನಿಲ್ಲಿ ಕಾಳು ತೊಗೊಂಡಿದ್ದೀನಲ್ಲ ಅದೇ ಥರನೇ ನಾನು ಏನೇನು ಹಾಕಿನೋ ಅದೇ ಪದಾರ್ಥಗಳನ್ನು ಹಾಕಿ ನೀವು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ತರಕಾರಿ ತಗೊಳ್ಬೋದು, ಸೊಪ್ಪು ತಗೊಳ್ಬೋದು, ಪನ್ನೀರ್ ಕೂಡ ತಗೊಳ್ಬೋದು, ನಿಮ್ಗೆ ಇಷ್ಟವಾಗಿರೋದನ್ನ ತಗೊಳ್ಬೋದು. ಈಗ ನೋಡಿ ನಾನಿಲ್ಲಿ ಇಷ್ಟು ಸೈಜ್ಗೆ ಆಗೋ ತನಕ ನಾನು ಉಜ್ಜಿದ್ದೀನಿ. ಇದು ಎಲ್ಲೂ ಕೂಡ ಸ್ಟಫಿಂಗ್ ಅನ್ನೋದು ಹೊರಗಡೆ ಬಂದೇ ಇಲ್ಲ, ಭಾಳ ಚೆನ್ನಾಗಿ ಸೀಲ್ ಆಗಿದೆ. ಇದೇ ರೀತಿ ನಾನು ಇನ್ನೂ ಒಂದು 4-5 ಪರೋಟನ ಕೂಡ ಒಟ್ಟಿಗೆ ಮಾಡಿ ಇಟ್ಕೊಂಡಾದ್ಮೇಲೆ ನಾನು ಇದನ್ನ ಸುಟ್ಕೊಳ್ತೀನಿ. ಅಂದರೆ ಇದನ್ನು ಒಂದ್ರ ಮೇಲೆ ಒಂದು ಹಾಕಬಾರ್ದು, ಎಲ್ಲದನ್ನು ಬೇರೆ ಬೇರೆ ಪ್ಲೇಟಿಗೆ ಹಾಕಿ ಇಟ್ಕೊಳ್ಬೇಕು. ಆವಾಗಲೇ ಇದು ಅಂಟ್ಕೊಳ್ಳೋದಿಲ್ಲ ಒಂದಕ್ಕೊಂದು, ಮತ್ತು ನಾವು ಇಟ್ಟಿರೋ ಒಳಗಡೆ ಸ್ಟಫಿಂಗ್ ಕೂಡ ಹೊರಗಡೆ ಬರೋದಿಲ್ಲ. ಇದೇ ರೀತಿ ನಾನು ಎಲ್ಲ ಉಂಡೆಗಳನ್ನು ಮಾಡ್ಕೊಂಡಾದ್ಮೇಲೆ ಈಗ ಒಂದೇ ಸಾರಿ ಸುಟ್ಕೊಳ್ತಾ ಇದ್ದೀನಿ. ಈಗ ಒಂದು ಪಾನ್ ಇಟ್ಟು ಒಂದು ಚಮಚದಷ್ಟು ಇದಕ್ಕೆ ಎಣ್ಣೆ ಹಾಕಿ ಇದು ಹೈ ಫ್ಲೇಮಲ್ಲೇ ಸುಡ್ಬೋದು. ಇಲ್ಲಾಂದರೆ ನಿಮಗೆ ಮೀಡಿಯಮ್ ಫ್ಲೇಮಲ್ಲೂ ಕೂಡ ಸ್ವಲ್ಪ ಕ್ರಿಸ್ಪಿ ಆಗಬೇಕು ಅಂತಂದರೆ ನೀವು ಆ ರೀತಿ ಕೂಡ ಸುಡ್ಬೋದು. ಈಗ ಎರಡೂ ಕಡೆ ಬೇಯಿಸ್ಕೊಳ್ತಾ ನಾವಿಲ್ಲಿ ತಿರುಗಿಸಾಕಿ ಎಲ್ಲ ಕಡೆನೂ ಸ್ವಲ್ಪ ಕಲರ್ ಚೇಂಜ್ ಆಗಿ ಗುಳ್ಳೆ ಗುಳ್ಳೆ ಬರಬೇಕು. ಆ ರೀತಿ ಆಗಿದ್ದಾಗಲೇ ಮತ್ತು ಟೇಸ್ಟ್ ಚೆನ್ನಾಗಿರುತ್ತೆ, ಮತ್ತು ಹಸಿ ಗೋಧಿ ಹಿಟ್ಟಿನ ವಾಸನೆ ಕೂಡ ಬರೋದಿಲ್ಲ. ಇದೇ ರೀತಿ ನಾನು ಎಲ್ಲ ಪರೋಟಗಳನ್ನು ಕೂಡ ನಾನು ಪ್ರಿಪೇರ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೀವು ಇದನ್ನ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗಾದರೂ ತಗೊಳ್ಬೋದು, ಮಧ್ಯಾಹ್ನ ಲಂಚ್ ಬಾಕ್ಸಿಗಾದರೂ ತಗೊಳ್ಬೋದು. ಮಕ್ಕಳು ತರಕಾರಿ ಮತ್ತು ಸೊಪ್ಪು ತಿನ್ನೋದಿಲ್ಲ ಅಂತಂದರೆ ನೀವು ಈ ರೀತಿಯಾಗಿ ಅವ್ರಿಗೆ ಮಾಡ್ಕೊಳ್ಬೋದು. ಈ ಪರೋಟನ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗಾದರೂ ತಗೊಳ್ಬೋದು, ಇಲ್ಲಾಂತಂದರೆ ಮಧ್ಯಾಹ್ನ ಲಂಚ್ ಬಾಕ್ಸ್ಗಾದರೂ ತಗೊಳ್ಬೋದು. ನಾನು ಈ ಪರೋಟ ಜೊತೆ ವೆಜಿಟೇಬಲ್ ಮಿಕ್ಸ್ ದಾಲ್ ತೊಗೊಂಡಿದ್ದೀನಿ, ಇದು ಭಾಳನೇ ಮ್ಯಾಚ್ ಆಗುತ್ತೆ. ಇಲ್ಲ ಅಂತಂದರೆ ನೀವು ಇದ್ರ ಜೊತೆಗೆ ಕಾಯಿ ಚಟ್ನಿ ಬೇಕಿದ್ದು ತಗೊಳ್ಬೋದು, ಇಲ್ಲಾಂತಂದರೆ ಹಂಗೇನೂ ಕೂಡ ತಿನ್ಬೋದು. ಬರೀ ಪರೋಟ ಟೇಸ್ಟ್ ಅಂತೂ ಭಾಳ ಚೆನ್ನಾಗಿರುತ್ತೆ. ಇದರಲ್ಲಿ ಮಧ್ಯೆ ನಮಗೆ ಈರುಳ್ಳಿ ಸಿಗ್ತಾ ಇರುತ್ತೆ, ಮತ್ತು ಚಿಕನ್ ಮಸಾಲ ಪೌಡ್ರ್ ಹಾಕಿದ್ದೀವಲ್ಲ ಅದ್ರದ್ದು ಕೂಡ ಟೇಸ್ಟ್ ನಮಗೆ ಗೊತ್ತಾಗುತ್ತೆ, ಜೀರಾ ಪೌಡ್ರು. ಟೋಟಲಿ ಇದಂತೂ ಒಳ್ಳೆ ರೆಸಿಪಿ ನಿಮಗೆ. ನಮ್ಮ ಮನೇಲಿ ನಾನು ಯಾವಾಗಾದರೂ ಈ ಪರೋಟ ಮಾಡಿದಾಗ ಇದಕ್ಕೆ ಬೆಣ್ಣೆ ಅಪ್ಲೈ ಮಾಡಿಕೊಂಡು ಮಕ್ಳಿಗೆ ಕೊಡ್ತೀನಿ. ಅವ್ರು ತುಂಬ ಇಷ್ಟಪಟ್ಟು ಸುಮ್ಮನೆ ಹಂಗೆ ಕೈಯಲ್ಲಿ ಹಿಡ್ಕೊಂಡೇ ತಿಂತಾರೆ. ಇದಕ್ಕೇನು ಸಾರು ಮತ್ತು ಚಟ್ನಿ ಏನೂ ಬೇಕಾಗಿರೋದಿಲ್ಲ. ಇಲ್ಲಿ ನೋಡಿ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿದೆ ಅಂತಂದರೆ, ನಿಮಗೂ ಕೂಡ ಬಾಯಲ್ಲಿಟ್ಟರೆ ಆ ಬಾಯಲ್ಲೆಲ್ಲ ಗಮ್ ಅಂತ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಈ ಪರೋಟ. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಪ್ಪದೇ ಕಮೆಂಟಲ್ಲಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿರಿ. ದಯವಿಟ್ಟು ನಮ್ಮ ಚಾನಲ್ನ ನೀವು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನೋಡ್ತಾ ಇದ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.